ನಿಮ್ಮ ಪರೀಕ್ಷೆಗಿಂತ ಸಾಯುವುದೇ ಉತ್ತಮ ಅಂತ ಹೇಳ್ತಾ ಇದ್ದಾರೆ. ಪೊಲೀಸರ ಮುಂದೆಯೇ ಬೈಕ್ಗೆ ಬೆಂಕಿಯನ್ನು ಹಚ್ಚಿ ಪರಾರಿಯಾಗಿದ್ದಾನೆ ಒಬ್ಬ ಯುವಕ. ಇಲ್ಲಿ ಈ ರೀತಿಯಾದಂಥ ಘಟನೆ ನಡೆದಿದೆ ಬೆಂಗಳೂರು ಮತ್ತು ಮೈಸೂರಿನ ರಸ್ತೆಯಲ್ಲಿ ಈ ಒಂದು ಘಟನೆ ಆಗಿದೆ. ಸಂಚಾರಿ ಪೊಲೀಸರ ತಪಾಸಣೆ ವೇಳೆ ಈ ಒಂದು ಘಟನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕುಡಿದು ವಾಹನ ಚಲಾಯಿಸುತ್ತಿದ್ದಂತಹ ವೆಂಕಟೇಶ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತ ಇದನ್ನು ಮಾಡಿದ್ದಾನೆ. PTM ಲೇಔಟ್ 1ನೇ ಹಂತದ ನಿವಾಸಿ ವೆಂಕಟೇಶ್ ಅಂತ ಹೇಳಲಾಗ್ತಾ ಇದೆ. ಬ್ರೀತ್ ಏನಿದೆ ಅನಲೈಸರ್ ಏನಿದೆ ಅದರ ಪರೀಕ್ಷೆಯನ್ನು ಮಾಡ್ತಾ ಇದ್ರು. ಆ ಪರೀಕ್ಷೆಯನ್ನು ಮಾಡೋಕೆ ಅಥವಾ ಪರೀಕ್ಷೆಗೆ ಆತ ನಿರಾಕರಿಸಿದ್ದಾನೆ. ಪೊಲೀಸರಿಗೆ ಬೆದರಿಕೆ ಹಾಕಿ ತನ್ನ ಬೈಕಿಯನ್ನು ತಾನೇ ಬೆಂಕಿಯನ್ನು ಹಚ್ಕೊಂಡಿದ್ದಾನೆ. ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಪೊಲೀಸರು ನೀಡಿದಂತಹ ನೋಟಿಸ್ ಕೂಡ ನಿರಾಕರಿಸಿದ್ದಾನೆ ಇದ್ದ. ಬ್ಯಾಟರಾಯನಪುರ ಸಂಚಾರ ಪೊಲೀಸ್ ಠಾಣೆ ಏನಿದೆ ಆ ಠಾಣೆಯ ಕವಿತಾ ಜಂಕ್ಷನ್ ಬಳಿ ರಾತ್ರಿ 10:35 ಸುಮಾರಿಗೆ ಈ ಒಂದು ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಪೊಲೀಸ್ ಅಧಿಕಾರಿಗಳು ಕುಡಿದು ವಾಹನ ಚಲಾಯಿಸಿದವರನ್ನು ಹಿಡಿದು ಚೆಕ್ ಮಾಡ್ತಾ ಇರ್ತಾರೆ, ದಂಡ ಹಾಕುವಂಥ ಒಂದು ಕೆಲಸ ಮಾಡ್ತಾ ಇರ್ತಾರೆ. ಆ ಕಾರ್ಯಾಚರಣೆಯಲ್ಲಿ ಈ ರೀತಿಯಾದಂಥ ಒಂದು ಘಟನೆ ನಡೆದಿದೆ. ಈ ಬಗ್ಗೆ ಟೈಮ್ಸ್ ಆಫ್ ಇಂಡಿಯಾ ವರದಿ ಕೂಡ ಮಾಡಿತ್ತು. ತಪಾಸಣೆಯ ಸಮಯದಲ್ಲಿ ಪೊಲೀಸರು ಕುಡಿದು ವಾಹನ ಚಲಾಯಿಸುತ್ತಿದ್ದಂತಹ ವ್ಯಕ್ತಿಗಳು ಅಥವಾ ಯಾರಿರ್ತಾರೆ ದ್ವಿಚಕ್ರ ವಾಹನ ಸವಾರರೇನಿರ್ತಾರೆ ಅವರನ್ನು ತಡೆದು ಬ್ರೀತ್ ಅನಲೈಸರ್ ಮೂಲಕ ಅವ್ರನ್ನ ಹುಡುಕ್ತಾ ಇದ್ರು, ಪತ್ತೆ ಹಚ್ತಾ ಇದ್ರು. ಊದ್ರಿ ಅಂತ ಹೇಳ್ತಾರೆ ಆ ಒಂದು ಡಿವೈಸನ್ನು ಬಳಸಿ. ಇದಕ್ಕೆ ನಿರಾಕರಿಸ್ತಾನೆ ಆ ಯುವಕ. ಪೊಲೀಸರ ಜೊತೆಗೆ ಕಿರಿಕ್ ಕೂಡ ಮಾಡಿಕೊಳ್ತಾನೆ ವೆಂಕಟೇಶ್ ಅನ್ನುವಂಥ ವ್ಯಕ್ತಿ. ಆಗೇನಾಗುತ್ತೆ, ಇಬ್ಬರ ಮಧ್ಯೆ ಮಾತಿನ ಚಕಮಕಿ ನಡೀತಿ. ನಿಮ್ಮ ಒಂದು ಪರೀಕ್ಷೆಯನ್ನು ಎದುರಿಸೋಕೆ ಬದಲು ಸಾಯೋದು ಮೇಲು ಅಂತ ಹಾಗೆ ಹಿಂಗೆ ಅಂತ ಮಾತಾಡಿಕೊಂಡು ಆತನ ಬೈಕ್ಗೆ ಆತ ಬೆಂಕಿ ಹಚ್ಕೊಂಡು ಓಡೋಗ್ಬಿಡ್ತಾನೆ. ಪೊಲೀಸರು ಈ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಆ ವ್ಯಕ್ತಿ ಓಡೋಗಿದ್ದಾನೆ, ಆತನ ಹಿಡಿದಿದ್ದಾರೆ, ಇಲ್ಲೋ ಗೊತ್ತಿಲ್ಲ. ಆದರೆ ಆತ ಈ ರೀತಿಯಾಗಿ ಮಾಡಿದ್ದಾನೆ, ಆತನ ಬೈಕ್ಗೆ ಆತ ಬೆಂಕಿ ಹಚ್ಕೊಂಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕವಿತಾ ಜಂಕ್ಷನ್ ಬಳಿ ರಾತ್ರಿ 10:35 ಈ ಘಟನೆ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಬ್ಯಾಟರಾಯನಪುರದ ಸಂಚಾರಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಇಲ್ಲಿ ಬರುತ್ತೆ ಇದು. ಹೀಗಾಗಿ ಪೊಲೀಸರು ಕೂಡ ಒಂದು ಸ್ವಲ್ಪ ಏನಪ್ಪ ಇವನು ಈ ರೀತಿಯಾಗಿ ಉಚ್ಚಾಟ ಮಾಡ್ತಾ ಇದ್ದಾನೆ ಅಂತ ಯೋಚನೆ ಕೂಡ ಮಾಡಿರ್ತಾರೆ. ಪೊಲೀಸರು ಕೇಳಿದಾಗ ನೀನು ಕುಡ್ದಿಲ್ಲ ಅಂದರೆ ಓಕೆ, ಅದನ್ನು ಡಿವೈಸ್ ಏನು ಕೊಡ್ತಾರೆ ಅದನ್ನು ಊದಬೇಕು, ಗಾಳಿ ಊದಿದ್ರೆ ಅವ್ರು ಕುಡಿದಿದ್ದಾರೋ ಇಲ್ಲೋ ಅಂತ ಗೊತ್ತಾಗುತ್ತೆ. ಮೇ ಬಿ ಅವ್ನು ಕುಡಿದಿದ್ದ ಅನಿಸುತ್ತೆ. ಹೀಗಾಗಿ ತನ್ನ ಗಾಡಿಗೆ ತಾನೇ ಬೆಂಕಿಯನ್ನು ಹಚ್ಚಿಕೊಂಡಿದ್ದಾನೆ. ಆ ಒಂದು ಕುಡಿದ ನಶೆಯಲ್ಲಿ ಗೊತ್ತಾಗಿರಲ್ಲ, ಅದೆಲ್ಲ ಹೇಳಿದ್ಮೇಲೆ ಗೊತ್ತಾಗುತ್ತೆ ಯಾಕಪ್ಪ ಬೈಕ್ ಬೆಂಕಿ ಹಚ್ಚಿದೆ ಅಂತ ಹೇಳಿ. ಯಾಕಂದರೆ ದುಡ್ಡು ಕೊಟ್ಟು ತೊಗೊಂಡಿರ್ತಾರೆ ಬೈಕು. ಸುಮ್ಮನೆ ಮನೆಯವರು ದುಡ್ಡು ಕೊಟ್ಟು ಕೊಡಿಸಿದ್ರೆ ಆ ಥರ ಮಾಡ್ತಾ ಇರಲಿಲ್ಲ. ನಿಮ್ಮ ಪರೀಕ್ಷೆ ಎದುರಿಸೋಕ್ಕಿಂತ ಸಾಯೋದ ಮೇಲು ಅಂತ ಹೇಳಿದ್ದಾನಂತೆ. ಕುಡ್ದಿಲ್ಲ ಅಂತಂದರೆ ಯಾಕೆ ಎದುರ್ಕೋಬೇಕು, ಯಾಕೆ ಓಡೋಗಬೇಕು, ಯಾಕೆ ಇದಾಗಬೇಕು? ಪೊಲೀಸರು ಅವ್ರ ಕೆಲಸ ಏನಾದ್ರು ಚೆಕ್ ಮಾಡೋದಿರುತ್ತೆ. ನೈಟ್ ಟೈಮಲ್ಲಿ ಕುಡಿದು ಓಡಾಡಿಸಿದ್ರೆ ಆಕ್ಸಿಡೆಂಟ್ಗಳಾಗುತ್ತೆ. ನೀವು ಕುಡಿದು ಓಡಾಡಿಸಿ ನೀವು ಸಾಯೋದಲ್ಲದೆ ಬೇರೆಯವ್ರನ್ನೂ ಕೂಡ ಸಾಯಿಸ್ತಾರೆ. ಅಂತಹ ಘಟನೆಗಳು ಜಾಸ್ತಿ ಆಗಿದೆ. ಹೀಗಾಗಿ ಅವರು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಅದನ್ನು ಚೆಕ್ ಮಾಡ್ತಾ ಇರ್ತಾರೆ. ಅದಕ್ಕೆ ನಾವು ಸ್ಪಂದಿಸಬೇಕಾಗಿದ್ದಂಥ ನಮ್ಮ ಕರ್ತವ್ಯ. ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ನಮ್ಮ ಕೆಲಸ ನಾವು ಮಾಡಬೇಕಾಗುತ್ತೆ. ಆದರೆ ಇಲ್ಲ, ನಾನು ಇದಕ್ಕೆ ಒಪ್ಪೋದಿಲ್ಲ, ನಾನು ಬೇಡ ಅನ್ನೋಂಥ ರೀತಿಯಲ್ಲಿ ಇದು ನಡ್ಕೊಂಡಿದ್ದಾನೆ. ಪೊಲೀಸರ ಮಧ್ಯೆ ವೆಂಕಟೇಶ್ ಮಧ್ಯೆ ವಾಗ್ವಾದ ನಡೆದಿದೆ. ಆ ಒಂದು ಸಮಯದಲ್ಲಿ ಹಿಂಗಾಗ್ಬಿಟ್ಟಿದೆ ಘಟನೆ. ಆತನ ಬೈಕಿನ ಆತ ಬೆಂಕಿ ಹಚ್ಕೊಂಡಿದ್ದಾನೆ. PTM ಲೇಔಟ್ 1ನೇ ಹಂತದ ನಿವಾಸಿ ವೆಂಕಟೇಶ್ ಅಂತ ಹೇಳಲಾಗ್ತಾ ಇದೆ. ಬ್ರೀತ್ ಅನಲೈಸರ್ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳೋಕ್ಕೆ ಬೇಡ ಅಂತ ಹೇಳಿದ್ದಾನೆ, ಒಲ್ಲೆ ಅಂತ ಹೇಳಿಬಿಡ್ತಾನೆ. ಹೀಗಾಗಿ ಪೊಲೀಸರು ಏನಪ್ಪ ಹಿಂಗೆ ಹೇಳ್ತಾನೆ, ನೀವು ಕುಡ್ದಿರ್ಬೇಕು ಅದಕ್ಕೆ ಹಿಂಗೆ ಮಾತಾಡ್ತೇನೆ ಅಂತ ಫೋರ್ಸ್ ಮಾಡಿದ್ದಾರೆ. ಇಲ್ಲ ಓದಂತ ಇಲ್ಲ ಅಂತ ಹೇಳಿ ಆತ ತನ್ನ ಗಾಡಿಗೆ ತಾನೇ ಬೆಂಕಿ ಹಚ್ಚಿಕೊಂಡು ಓಡೋಗ್ಬಿಟ್ಟಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.